6:15 ಬಂದ್ವಿ ಇವಾಗ ತಾನೇ ರೂಮ್ಗೆ. ನೆಕ್ಸ್ಟು ಇನ್ನು ಶೋಗೆ ಹೋಗಬೇಕು. ಅವ್ರು ಬರ್ತಾರೆ ಕಾರಲ್ಲಿ ಕರ್ಕೊಂಡು ಹೋಗೋಕ್ಕೆ. ಇನ್ನೊಂದು 40-50 ಮಿನಿಟ್ಸ್ ಐತೆ. ನೋಡ್ತಾ ಇರಿ, ನಗಿಸ್ತಾ ಇರಿ. ಅಲ್ಕಾಜರ್ ಶೋಗೆ ಹೋಗಬೇಕು. ಡ್ರೈವರ್ ಫೋನ್ ಮಾಡಿದರು, ಬನ್ನಿ ಕೆಳಗೆ ಇದ್ದೀವಿ ಅಂತ. ಸೊ ಇವಾಗ ಹೋಗ್ತಾ ಇದ್ದೀನಿ. ಅಲ್ಕಾಜರ್ ಶೋ ಹೆಂಗಿದೆ, ಯಾವ್ಯಾವ ಥರ ಇದ್ದಾರೆ, ಏನೇನು ಮಾಡ್ತಾರೆ ಎಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಬನ್ನಿ ನನ್ನ ಜೊತೆ ಟ್ರಾವೆಲ್ ಮಾಡಿ ಕೊನೆವರೆಗೂ ನೋಡಿ. ನಿಮಗೆ ಅರ್ಥ ಆಗುತ್ತೆ ಏನೇನಿದೆ ಏನೇನಿಲ್ಲ. ಇಲ್ಲಿ ನೀವು ತಿರ್ಗಾ ಇಲ್ಲಿಗೆ ಬರಬೇಕಾ ಇಲ್ಲ ಬರಬಾರ್ದಾ ಎಲ್ಲ ನಿಮಗೆ ಅರ್ಥ ಆಗುತ್ತೆ. ಸೊ ಲೆಟ್ಸ್ ಗೋ. ಈಗ ಅವನೇ ಡ್ರೈವರು. ಫೋಟೋ ಬರೋಲ್ಲೈತೀನಿ. ಕಾರ್ ಹತ್ರ ಇಡ್ಸೋಣ. ಫೋಟೋ ಕಾರ್ ಹತ್ರ. Wait, I will see. Here AC will come nice. Back. ಇಲ್ಲಿ AC ಸೌಂಡ್ ಬರ್ತದೆ. ಯಾಕಂದರೆ ಬೆಳಗ್ಗೆ ನೋಡಿದೆ ಹಿಂಗಡೆ ಸ್ವಲ್ಪ AC ಕಮ್ಮಿ ಅದಕ್ಕೆ. ಸೊ ಲೈಟ್ಸ್ ಗೋ. We are entering to ಅಲ್ಕಾಜಾರ್ ಶೋ. ಅಲ್ಕಾಜಾಡ್, ನಾನು ಅಲ್ಕಾಜಾರ್ ಅಂದ್ಕೊಂಡೆ. ಶೋ, ಅಲ್ಕಾಜಾರ್ ಶೋ ನೋಡಿಸ್ತೀನಿ ಒಳಗಡೆ ಹೆಂಗಿದೆ ಅಂತ. ಪಟಾಯ ಇದೆಲ್ಲ ಕಾರಲ್ಲಿ ಬಿರೇ ಅಂತ. ಏನು ಅವ್ರಿಗೇನು ನೋವಾ 13 ಮೈಲೇಜ್ ಕೊಡುತ್ತಂತೆ ಅಷ್ಟು ಜನಕ್ಕೆ. ಸಾಕಲ್ಲ. ಲೈಟ್ಗಳೇ ಈ ಥರ ಹಾಕೋರೆ. ಇಲ್ಲೇ ಇರಬೇಕಂತೆ. ವೆಯ್ಟ್ ಮಾಡೋಣ. ಅವನೇ ಟಿಕೆಟ್ ಏನೋ ಇಸ್ಕೊಂಡ್ಬರ್ತಾನೆ, ನೋಡೋಣ. ಟ್ಯಾಕ್ಸಿ ಫಾರ್ಚುನರ್. ಪಾಸ್ ಕೊಟ್ಟಿರೋದು ಫೋಟೋ ಬೇಕು ನಿಮಗೆ. ಇವಾಗ ಹೇಳ್ತಾನೆ ನೋಡಿ, ಇಷ್ಟು ಗಂಟೆಗೆ ಬಂದ್ಬಿಡಿ ಅಂತ.ดูโชว์เสร็จแล้วคุณเดินไปหาผมที่รถ ನೋಡಿ. After you finish the show, you walk over to. Okay, done. Door open in 7:50. Okay. 7:50. ಆಮೇಲೆ ನೆಕ್ಸ್ಟು 8 o'clock ಇರೋದು. ಇನ್ನು ಎಷ್ಟು ನಿಮಿಷ ಆಯಿತಾ ಇವಾಗ? ಎಷ್ಟು? 20 ಮಿನಿಟ್ಸ್. ಇನ್ನೂ 25 ಮಿನಿಟ್ಸ್ ಐತೆ. ಬಿಟ್ಟು ನನ್ನ ಮಗನ ಇಷ್ಟೊತ್ತಿಗೆ ಕರ್ಕೊಂಡ್ಬಿಟ್ಟು ಏನೋ ದೊಡ್ಡದಾಗಿ ಇವನು ಆ ಥರ ಇರಬೇಕು ಆಂಜನೇಯ. ಸರಿ ರೀ, ಸುಮ್ಮನೆ ಹಿಂಗಲ್ಲ ಒಂದು ರೌಂಡ್ ಹಾಕೋಣ. ಏನು ಮಾಡೋದು. ಫೌಂಟೇನ್ ಇಲ್ಲಿ ನೋಡಿ, ಅಲ್ಕಾಜಾರ್ ಶೋ ಅಲ್ಲಿ. ವ್ಲಾಗ್ வீட்டில் மாட்டிப்பேன். From India or where? From where? From India. In India where? Tamil Nadu. Yeah, Karnataka. Kannada. ಬರುತ್ತಾ? ಮಂಗಳೂರು. ಉಡುಪಿ ಸೈಡ್. ನೀವು? ನಾವು ಬೆಂಗಳೂರು. ಬೆಂಗಳೂರು ಸರ್ಜಾಪುರ. ಓಕೆ. ಚಾನಲ್ ಸರ್ ಶಶಾಂಕ್ ಆಚಾರ್ಯ. 09. ನನ್ನ ಹೆಸರು ಶಶಾಂಕ್. ಕೋಇನ್ಸಿಡೆನ್ಸ್ ಗೈಸ್, ಕೋಇನ್ಸಿಡೆನ್ಸ್. ಮಂಗಳೂರಿಂದ ಗೈಸ್. ಮಂಗಳೂರು. ಎಷ್ಟು ಪ್ಯಾಕೇಜ್? ಎಷ್ಟು ದಿನ? 4 days 3 nights. 16 ಇದೆ. ಇಲ್ಲಿ ಪಟಾಯದಲ್ಲಿ ಎಷ್ಟು ದಿನ? 3 days. ಫುಲ್ ನಾವು ಪಟಾಯಲ್ಲಿ ಬ್ಯಾಂಕಾಕ್. ಏನೇನು ನೋಡಿದ್ರಿ? ನೆನ್ನೆಷ್ಟೇ ಬಂದಿದ್ದು. ನಿನ್ನೆ ಟೈಗರ್ ಪಾರ್ಕ್ ಮತ್ತು ಫ್ಲೋಟಿಂಗ್ ಮಾರ್ಕೆಟ್ ಹೋಗಿದ್ದು. ಇವತ್ತು ಕೋರಲ್ ಐಲ್ಯಾಂಡ್ ಮತ್ತು ಈಗ ಅಲ್ಕಾಜಾರ್. ನಾಳೆ ಹೊರಡ್ತೀರಾ? ನಾಳೆ ಫುಲ್ಲು ಪಟಾಯ. ಟೈಗರ್ದು ಯಾವುದು ಹೋಗಿದ್ರಿ? ಟೈಗರ್ ಟೋಪಿಯನೇ. ಹಾಂ, ಇದು ಯಾವುದೋ ಒಂದು ಇದಿತ್ತಲ್ಲ ಟೈಗರ್, ಯಾವುದೋ ಮಧ್ಯಾಹ್ನ ಟೈಗರ್ ಪಾರ್ಕು. ಅದು ಚೆನ್ನಾಗಿತ್ತು ಅನ್ಸುತ್ತೆ. ಅಷ್ಟೇ, ಆದರೆ ನಮ್ಮ ಪ್ಯಾಕೇಜಲ್ಲಿ ಅದು ಇನ್ಕ್ಲೂಡ್ ಆಗಿಲ್ಲ. ನಮಗೂ ಅದೇ ಆಗಿತ್ತು. ನಾವು ಕೇಳಿದ್ರೆ ಆಕೆಂದ ಅವ್ರು ಹಾಕಲಿಲ್ಲ ಟೈಗರ್ ಪ್ಯಾಕೇಜ್. ಮೋಸ್ಟ್ಲಿ ಟೈಗರ್ ಅದು ಮೋಸ್ಟ್ಲಿ ಜಾಸ್ತಿ ಇರುತ್ತೆ. ಏನೋ ಟೈಗರ್ ಅದು ಸಖತ್ತಾಗಿತ್ತು ಅನ್ಸುತ್ತೆ ನನಗೆ. ಇಲ್ಲಿ ಎಲ್ಲ ಚೆಂಗಿನ ಹಾಕಿ ಫೋಟೋ ತೆಗಿಯೋಕಿತ್ತು. ಅಲ್ಲಿ ಅಂದರೆ ಓಪನ್ ಆಗಿತ್ತು. ಶಶಾಂಕ್ ಆಚಾರ್ಯ 09.
ಬಿಗಿನರ್ ಅಲ್ಲಿ ನೋಡಿ ನಿಮ್ಗೆ ಯಾವ್ದು ಬೇಕೋ ಫೋಟೋ ಹಿಡಿಯೋ ಕರೀತಾರೆ ಅಷ್ಟೇ ಅವರು. ಫುಲ್ಲು ಒಂದು ರೌಂಡ್ ತೋರಿಸ್ತೀನಿ ನೋಡಿ. ಇದೆಲ್ಲ ಫುಲ್ಲು ಅಲ್ಕಜಾರ್ ಶೋ ಅಲ್ಲೇ. ಅಲ್ಲೋಗಿ ಫೋಟೋ ಇಡ್ಸ್ಬೇಕಂದ್ರೆ ನಿಮಗೆ 100 ಬಾತ್ ಆಗುತ್ತೆ. ಸೊ ಇವಾಗ ನಡೆಯೋ ಅಲ್ಕಾಜಾರ್ ಶೋ ಅಲ್ಲಿ ಮೋಸ್ಟ್ಲಿ ಇವರೇ ಪರ್ಫಾರ್ಮ್ ಮಾಡ್ಬೋದು ಸ್ಟೇಜ್ ಮೇಲೆ ಅಂತ ಇವನು ಹೇಳಿದ್ದು, ನನಗೆ ಗೊತ್ತಿಲ್ಲ. ಇನ್ನು ಎಷ್ಟು ನಿಮಿಷ ಆಯ್ತಾ ಹೋಗೋಕ್ಕೆ? ವ್ಲಾಗರ್ ಅಷ್ಟೇ, ಎಲ್ಲಾದರೂ ಹೋಗ್ತಾರೆ ಅನ್ಕೊತೀನಿ. ಅಲ್ಲಿ ನೋಡಿ ಅಲ್ಲಿ ಹೋಗಿದ್ರು ರೀ, ನೋಡೋ ಅಲ್ಲಿ ಇಲ್ಲಿ ಯಾರೂ ಹೋಗಲ್ಲ. ಇಲ್ಲಿ ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾರಷ್ಟೇ. ಸುಮ್ಮನೆ 100 ಬಾತ್ ಕೊಟ್ಟು ಯಾರೋ ಥರ ಹೇಳಿ ಇಲ್ಲೆಲ್ಲ ಅಷ್ಟೇ ಮುಗೀತು. ರಪ್ಪ ಅಂತ ಹೋಗ್ತಾ ಇದ್ರು. ಹಾಂ ಅಷ್ಟೇ ಇವಾಗ ಒಳಗೆ ಹೋಗೋದು. ಹೌದಾ, ಇವಾಗ ಇಲ್ಲಿ ಫುಟ್ಬಾಲ್ ಯಾರು ನೋಡ್ತಾರೆ? ನಮ್ಮ ಕಡೆ ಕ್ರಿಕೆಟ್ ಹೊಡೆದಂಗೆ ಇಲ್ಲೆಲ್ಲ ಫುಟ್ಬಾಲ್ ಹೊಡೆದೈತೆ. ಇಲ್ಲೆಲ್ಲ ವ್ಲಾಗರ್ಸ್ ನೋಡಿ, ಇಲ್ಲೊಂದು ವ್ಲಾಗರು, ಇಲ್ಲೊಂದು ವ್ಲಾಗರು ನೋಡಿ, ಅಲ್ಲೊಂದು ವ್ಲಾಗರು, ಇವರೆಲ್ಲ ವ್ಲಾಗರ್ಸೇ. ಇಲ್ಲ ಲೈವ್ ಎಲ್ಲ ಲೈವ್ಗಳು ಓಡಿಸ್ತಾವ್ರಲ್ಲಿ ನೋಡು. ನಾವು ಒಂದು ಲೈವ್ ಹಾಕ್ಬೇಕಲ್ಲಿ. ಏನಂದರೆ ಅದು ಹಾಕ್ಬೇಡ ಅಷ್ಟೇ. ಯಾರಿಗೂ ಭಯ ಬಿಳಾಸಿ ಇಲ್ಲ, ಏನೈತ ಅಲ್ಲಿ ಆಗ್ತಾ ಇರೋದಷ್ಟೇ. ನೋ ಫಿಯರ್ ವೆನ್ ಐ ಆಮ್ ಹಿಯರ್. ಓಕೆ ಡ್ಯೂಡ್. ತೆಗ್ಯದೆಲೆ ಪುಷ್ಪ. ಓಕೆ ಡ್ಯೂಡ್. ಪುಷ್ಪ ಅಂಡೆ ನ್ಯಾಷನಲ್ ಅನ್ಕೊಂತೀರಾ? ಇಂಟರ್ನ್ಯಾಷನಲ್. ಪುಷ್ಪ ಅಂಡೆ ಫೈರ್ ಅನ್ಕೊಂತೀರಾ? ವೈಲ್ಡ್ ಫೈರ್. ಕೊಡಪ್ಪ ಟಿಕೆಟ್ ಇಸ್ ಸರ್, ಡೋಂಟ್ ವರಿ. ಎಲ್ಲ ವ್ಲಾಗರ್ಸ್ ಆಗ್ಬಿಟ್ಟವ್ರ ಇಲ್ಲೆಲ್ಲ. ವಾಟರ್ ಕೊಡ್ತಾವ್ರೆ, ಏನಕ್ಕೆ? ಆರಾಮಾಗಿ ಕುಡೀರಿ ಅಂತನಾ? ಥ್ಯಾಂಕ್ ಯು. ಇನ್ನೂ ಸ್ಟಾರ್ಟ್ ಆಗಿಲ್ಲ ನೋಡಿ. ಓ ಇದು ಬೇರೆನಾ? ಕೊಡಲ್ಲ. H2829 ತಾಯ್ನಾಡು ಭಾಷೆ ಹೆಂಗೆ ಗೊತ್ತಾ? ಲ್ಯಾಗ್. ಓಕೆ ವಿ ಆರ್ ಗೋಯಿಂಗ್ ಅಂತ ಹೆಚ್ಚು ಎಲ್ಲೋ ಇದಾ H2829 ಸ್ಟಾರ್ಟ್ ಆಗಿಲ್ಲ. ಇವಾಗ ಬರ್ತಾರೆ ಎಲ್ಲ ರಾಜ್ಕುಮಾರಿಗಳು. ಈಗ ಬಂದಾಗ ತೋರಿಸ್ತೀನಿ. ಟಿಲ್ ವಾಚ್. ಸೊ ಗೈಸ್ ಇಲ್ಲಿ ಏನು ಗೊತ್ತಾ, ಅಲ್ಕಾಜಾರ್ ಶೋಗೆ ಬಂದಿದ್ವಿ. ಇಲ್ಲಿ ಒಬ್ಬರು ನಮಗೆ ಮೈಸೂರು ಅವ್ರು ಸಿಕ್ಕಿದ್ದಾರೆ. ಹಾಯ್ ಹೇಳಿ ಬ್ರೋ. ಹಾಯ್. ಇವರೆಲ್ಲ ಚೆನ್ನೈಯಿಂದ, ನಾವು ಕರ್ನಾಟಕದಿಂದ. ಆ್ಯಕ್ಚುಲಿ ಇವತ್ತು ಚೆನ್ನೈ ಮ್ಯಾಚ್ ಇದೆ. ನಮ್ಮೊಂದು ಧೋನಿ ಫ್ಯಾನು. ಇವತ್ತು ಚೆನ್ನೈ ಕ್ಯಾಪ್ಟನ್ ಅಂತ ಇವತ್ತು ಧೋನಿ. ಇವತ್ತು ಗೆಲ್ತಾರೆ ಬಿಡಿ, ಏನು ಮೋಸ ಏನಿಲ್ಲ. 100% ಗೆಲ್ತಾರೆ. 100% ವಿನ್ನು. ಮೈಸೂರಲ್ಲಿ ಎಲ್ಲಿ ಬ್ರೋ? ಹುಣಸೂರ್ಗಿಂತ ಆ ಕಡೆನಾ? ಸಿಟಿ. ಹಾಂ ಹಾಂ ಹಾಂ. ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇರ್ತೀವಿ. ನೀವು ಅಲ್ಲೇ ಅದು ಎಷ್ಟು ಕಿಲೋಮೀಟ್ರ್ ನಿಮ್ಮ ಮನೆಯಿಂದ ಅಲ್ಲಿಗೆ? ಅಲ್ಲಿಂದ 8 ಕಿಲೋಮೀಟರ್ಸ್. ಹಾಂ.
ಪ್ಯಾಲೇಸಿಂದ ಎಕ್ಸಾಕ್ಟ್ 8 ಕಿಲೋಮೀಟರ್. Please put your hands together and give a very warm welcome to our very talented student entertainment, because it's showtime. That concludes our show for this evening.
We wish to thank you for your patronage and hope that you enjoyed our presentation as much as we enjoyed bringing it to you. Take a moment before you leave the theater complex to take a quick look around and ensure that you have all your personal belongings with you. From all of us at Alcazar Cabaret, the singers, dancers, performers, crew, staff. ಶೋ ಆಯಿತು ನೋಡಿ. ಹಿಂದ್ಗಡೆ ಅವರ ಇವಾಗ ಯಾರ್ಯಾರು ಡ್ಯಾನ್ಸ್ ಆಡಿದ್ರು ಅದೆಲ್ಲ ಒಂದೊಂದೆಲ್ಲ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ನೋಡಿ ಶಾರ್ಟ್ಸ್ ಚೆನ್ನಾಗಿದೆಯೋ ಅದನ್ನು ಕಮೆಂಟ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇಲ್ಲಿ ಬ್ಯಾಕ್ ಸೈಡ್ ಎಲ್ಲ ಶೋ ಆಫ್ ಮಾಡ್ತಿದ್ದಾರೆ. ಶೋ ಆಫ್ ಮಾಡಿದ್ರೆ ಅವ್ರಿಗೆ ಪಾತ್ರಗಳು ಸಿಗ್ಬೋದು, ಇಲ್ಲಾಂದರೆ ಇನ್ನು ಎಲ್ಲಿ ಸಿಗುತ್ತೆ ಹೇಳಿ. ಇವಾಗ ನಮ್ಮ ಕಾರ್ ಹತ್ರ ಹೋಗಬೇಕು, ಇನ್ನು ಇವಾಗ ತಿನ್ಬೇಕು. ಫಸ್ಟು ಕಾರ್ ಹತ್ರ ಹೋಗಿ ತಿನ್ನೋದಾ ಇಲ್ಲ ರೂಮ್ ಹತ್ರ ಹೋಗ್ಬಿಟ್ಟು ಬಂದು ತಿನ್ನೋದಾ ಗೊತ್ತಿಲ್ಲ ಇನ್ನು. ಸದ್ಯಕ್ಕೆ ಇವಾಗ ಹೋಗೋಣ ಬನ್ನಿ. ಬೇರೆ ನಿಮ್ಗೆ ಇನ್ನೊಂದು ಇಲ್ಲಿ ಒಂದು ಲೈಟ್ ಶೋ ತೋರಿಸ್ಬಿಡ್ತೀನಿ. ಹಿಂದ್ಗಡೆ ಲೈಟು, ಇಲ್ಲೆಲ್ಲ ಸಾಂಗುಗಳು ಅವು ಇವು ಆಡೋದು. ಯಾವುದಾದ್ರೂ ಪಾರ್ಟಿ ಗೀಟಿ ಇದ್ದರೆ ಇಲ್ಲಿ ಹಾಕ್ಕೊಂಡು ಮಾಡ್ತಾರೆ. ಅಲ್ಕಾಜಾರ್ ಶೋ ಮುಗೀತು, ಇವತ್ತದು ಅಷ್ಟೇ ಅನ್ಕೊಂತೀನಿ. ಏನಾಯಿದ್ರೆ ಅಪ್ಡೇಟ್ ಮಾಡ್ತೀನಿ. ಇವಾಗ ರೂಮ್ಗೆ ಹೋಗ್ತಾಯಿದ್ವಿ. ರೂಮ್ಗೆ ಹೋಗ್ಬಿಟ್ಟು ಪೈಸಾ ಇಲ್ಲ, ಪೈಸಾ ತಿನ್ನೋಕ್ಕೆ ಹೋಗಿ ಎತ್ಕೊಂಬರ್ಬೇಕು, ಆಮೇಲೆ ತಿನ್ನಬೇಕು, ಆಮೇಲೆ ಬಚೋಬೇಕು. ಇವಾಗ ಊಟ ತಿನ್ಬೇಕು ಫಸ್ಟು. ಈ ರೆಸಾರ್ಟಲ್ಲೇ ಹಾಕ್ದಿರಾ ನೈಟೂ ಇಲ್ಲೇ ತಿನ್ಕೊಂಡು ಆರಾಮಾಗಿ ಮಲ್ಕೊಬೋದಾಗಿತ್ತು. ನಮಗಿಲ್ಲೇ ಮಾರ್ನಿಂಗ್ ಮಾತ್ರ ಹಾಕ್ತಾರೆ, ಅದು ಬೇರೆ ತರಕಾರಿಗಳು, ಅವು ಆಳು ಮುಳು. ಆ ಚಿಕನ್ ಐಟಮ್ ಮಾತ್ರ ಏನು ಹಾಕ್ತಾರೆ ಅಂದರೆ ಯಾಕೆ ಹೇಳ್ತೀರಾ, ತಲೆನೋವು ಜಾಸ್ತಿ. ಬರೇ ಚಿಕನ್ ಐಟಮ್. ಯಾಕೋ ಏನು ಯಾಕ ಕೈ ಇಕ್ಬೇಕು ತಾನೆ? ಇದು ಎಲ್ಲಿ ಬಂತದು? ಕ್ಯಾಮರಾ ನೋಡ್ಕೊಂಡಿರ್ತೀನಪ್ಪ. ಇವಾಗ ಲಿಫ್ಟಲ್ಲಿ ಸರಿಯಾಗಿ ತೆಗೆಸ್ಕೊತಾ ಇದ್ದೆ, ಅಂದರೆ ಲಾಕ್ ಆಗಲ್ಲ ಅಂತ ಹೇಳು. ನಮ್ದ್ರಲ್ಲಿ ಬರೇ ಸೆನ್ಸರ್ಸ್ ಹಿಂಗೆ ರಪ್ಪ ಅಂದರೆ ಸೆನ್ಸರ್, ಇದು ಸ್ವಲ್ಪ ಸೆನ್ಸರ್ ಕರೆಕ್ಟ್ ಆದರೆ ಫಾಸ್ಟಾಗಿ ಹೋಗೋದು ಮಾತ್ರ ಫಾಸ್ಟಾಗಿ. ಓಕೆ, ಗೋಪುರ ಚಾರ್ಜ್ ಹಾಕಿದ್ದೀನಿ ನೋಡಿ. ಒಂದು ಬ್ಯಾಟ್ರಿ ಇಲ್ಲ, 2 ಹಾಕಿದ್ದೀನಿ ಚಾರ್ಜು, ಫುಲ್ಲು ಖಾಲಿ. ಈ ಇಂಡಿಯನ್ ಹೋಟ್ಲು ಹುಡ್ಕೋ ಅಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಆಗುತ್ತೆ, 1 ಅವರ್ ಬೇಕೇನೋ. ಇಲ್ಲಿ ಬರೀ ಇಂಡಿಯನ್ನೇ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಒಂದು ಥೈ ಫುಡ್ಡು ಅವೆಲ್ಲ ಏನೂ ತಿಂದಿಲ್ಲ. ಗೈಸ್ ನೀವು ನೋಡಿದ್ದೀರಾ ಇಲ್ಲಿ ಮೈಸೂರು ಮಸಾಲೆ ದೋಸೆ ಅಂತೆ. ಮೈಸೂರು ಎಷ್ಟು ಫೇಮಸ್ ಹಿಂಗೆ ಪಟಾಯದಲ್ಲಿ. ಇನ್ನೇನೈತೆ ನಮ್ಮ ಕಡೆ ಮೈಸೂರು ಮಸಾಲೆ ದೋಸೆ ಅಂತ ಕಾಣಿಸ್ತು. ಇನ್ನೆಲ್ಲ ನಮ್ಮ ಕಡೆನೂ ಇರ್ತವೆ, ಅಂದರೆ ಮೈಸೂರು ಅಂತ ಹೆಸರಿದೆಯಲ್ಲ ಅದು ಸಾಕು. ಯಾರೆಲ್ಲ ಮೈಸೂರವ್ರು ನೋಡ್ತಾ ಇದ್ದೀರಾ ಒಂದು ಲೈಕು ಕಮೆಂಟ್ ಮಾಡಿ. ಮೈಸೂರು ಅಂತ ಹಾಕಿ. ಪಟಾಯದಲ್ಲಿ ಈ ಥರನೂ ಇದ್ದಾರ ನೋಡಿ, ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಎಲ್ಲ ಹಾಕ್ಕೊಂಡು ಹೋಟೆಲ್ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಸೊ ಫೈನಲಿ 10 ಕಾಲಲ್ಲಿ ಹಾಕೋ ಬಟ್ರ್ ಮಸಾಲ, ಬಟ್ರ್ ನಾನು ವೆಜ್ ಬಿರಿಯಾನಿನಾ, ವೆಜ್ ಬಿರಿಯಾನಿ ಇಷ್ಟು ಆರ್ಡ್ರ್ ಮಾಡಿದ್ದೀವಿ ಸಾಕು ಅಂತ. ಇನ್ನೇನು ಹೋಗ್ಬಿಟ್ಟು ಮಲ್ಕೊಳತ್ತೆ, ಇನ್ನೇನು ಇಲ್ಲ ಅಂತ ಸಾಕು. ನಾನು ಮಲ್ಕೊಳಲ್ಲ, ಇವನು ಮಲ್ಕೊಳಕ್ಕೆ ಹೋಗ್ತಾನೆ. ಇದನ್ನು ಹಾಕೋ, ನಾನು ವಾಗ್ ಮಾಡ್ತಾಯಿದ್ದೀನಿ ನನ್ನ ಮಗನ. ನೀನು ಇವನು ಮಲ್ಕೊಳಕ್ಕೆ ಹೋಗ್ತಾನೆ, ನಾನಂತೂ ಎಷ್ಟು ತಿಂದರೂ ನಿಮಗೆ ಗೊತ್ತಾಗುತ್ತೆ ಇವಾಗ ಎಲ್ಲ ಹೋಗ್ತೀನಿ ಅಂತ. ನೆಕ್ಸ್ಟು ಅವನೇನೋ ಮಾಡ್ಕೊಂಡು ನಮ್ಗೆ ಯಾಕೆ ಅವ್ನು ಮಲಗನ ಮಲ್ಕೊಂಡ್ಲಿ. ಇಲ್ಲ ಹಂಗೆ ಬೆಂಗಳೂರಿಗೆ ಹೋಗಲಿ, ನೋ ಟೆನ್ಷನ್ ನಮಗೆ. ಏನಂತೀರಾ? ಸೊ ಇಲ್ಲಿ ತಿನ್ಬಿಟ್ಟು ಸಿಗ್ತೀನಿ. ಇವನೇನೋ ತಿನ್ನೋದ್ರ ಬಗ್ಗೆ ನನ್ನ ಬಗ್ಗೆ ಕಮೆಂಟ್ ಮಾಡ್ತಾವನೆ, ಏನು ಹೇಳ್ತಾನೋ ಕೇಳಿಸ್ಕೊಳ್ಳಿ ನೋಡೋಣ. ಇವನು ಜೀವನದಲ್ಲಿ ಒಂದೇ ಒಂದು ದಿನ ಕೂಡ ಫುಡ್ ಕಂಪ್ಲೀಟಾಗಿ ತಿಂದಿಲ್ಲ. ಎಲ್ಲ ಚಿಕನ್ ಬಿಡೋದೆ ಲೇಟಾಗ.
ಒಂದು ಗಿಡ ಹೇಳ್ತೀನಿ ಅಂತ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನೋ ಅಂತ ಕೇಳಲ್ಲ. ಏನು ಮಾಡೋದು ನಿಮ್ಗೆ, ನೀವಾದರೂ ನಮ್ಮ ಆಚಾರ್ಯ ಸಬ್ಸ್ಕ್ರೈಬರ್ಸು ಕಮೆಂಟಲ್ಲಿ ಅವ್ನಿಗೆ ಹೇಳ್ಬಿಟ್ಟು ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ಹಾಕು, ಪ್ಲೇಟಲ್ಲಿ ವೇಸ್ಟ್ ಮಾಡಬೇಡ ಅಂತ ಹೇಳ್ರಿ. ವೇಸ್ಟ್ ಮಾಡ್ತೀನಿ ಯಾವತ್ತ ನಾನು ನೋಡಿದ್ದೀರಾ? ನೋಡಿದರೆ ಹೇಳು. ಹುದ್ದೂರು ಸಂತೋಷ ಒಂದು ಡೈಲಾಗ್ ಹೊಡಿತಾನಲ್ಲ, ನಮ್ಮ ಅಪ್ಪನಿಗೆ ನಾನೇ ಹುಟ್ಟಿರೋದು, ಬೇರೆ ಯಾರು ಹುಟ್ಟಿದ್ರೆ ಬಂದು ಮಾಡ್ರಿ ಶೋಕಿ ಅಂತ. ಆ ಥರ ಇವಾಗ ಡೈಲಾಗು. ನೀನು ಹೋಗು ಅಲ್ಲಿ ಹೋಗು ತೋಟ ಮಾಡಿಬಿಟ್ಟು ಇದು ಮಾಡೋದು ಬೆಳೆಯೋ ಗೊತ್ತಾಗ್ತದೆ. ಹೋಗಿ ಬೆಳಿಬೇಕಂತೆ ಗೈಸ್, ಬೆಳೆಯೋಣ ತೋಟದಲ್ಲ. ಏನೋ ಹೇಳ, ತರಕಾರಿ ಬೆಳೆದು ನೋಡು. ನಾನು ತರಕಾರಿ ವೇಸ್ಟ್ ಮಾಡಲ್ಲ, ನಂಗೆ ಎಷ್ಟು ಬೇಕು ನಮ್ಮ ತರಕಾರಿನೇ ಹಾಕ್ಸ್ಕೊಳಲ್ಲ. ಇನ್ನು ಅದು ತರಕಾರಿ ನಾನು ತರಕಾರಿ ವೇಸ್ಟ್ ಮಾಡಲ್ಲ, ನಿಜವಾಗ್ಲೂ ತರಕಾರಿ ವೇಸ್ಟ್ ಮಾಡಲ್ಲ. ಊಟ ಎಲ್ಲ ವೇಸ್ಟ್ ಮಾಡೋ ನೋಡಿ, ಇದು ವೇಸ್ಟ್ ಮಾಡಿರೋದೆ ನೋಡಿ. ನೋಡು ಆಯ್ತು, ನಾನು ನೋಡಿ ಬಿಟ್ಟಿದ್ದೀನಿ, ತಿನ್ನೋಕ್ಕಾಗ್ತಾ ಇಲ್ಲ ಗೈಸ್, ನಾನೇನು ಮಾಡಲಿ ಹೇಳಿ. ತಿನ್ನೋಕ್ಕಾಗಿಲ್ಲ ಅಂದರೆ ಎಷ್ಟು ಓವರ್ಲೋಡ್ ತಿನ್ನೋಕ್ಕಾಗುತ್ತಾ? ಈವ್ನಿಂಗು 5:30ಗೆ ತಿಂದಿರೋದು, ನಾನೇನು ಮಾಡಲಿ ನೋಡಿ. ಎಲ್ಲ ಹೆಂಗೆ ವೇಸ್ಟ್ ಮಾಡೋಣ, ಏನೋ ದೊಡ್ಡದಾಗಿ ನಾನು ಒಬ್ಬನೇ ವೇಸ್ಟ್ ಮಾಡೋ ಥರ ಹೇಳ್ತಾನೆ. ವೇಸ್ಟ್ ಅನ್ಬ ನಮಗೆ ತಿನ್ನೋದ್ರಲ್ಲಿ ಅಲ್ಲಿ ಖರ್ಚು ಮಾಡೋದೇ ಫೋಟೋಗಳಿಗೆ, ಅದಕ್ಕೆ ಖರ್ಚು ಮಾಡೋದೇ ಈ ಬಾತಿಗಳು ಖರ್ಚಾಗೋಗುತ್ತೆ. ಟೇಕ್ ದಿಸ್ ಸರ್ ಫಾರ್ ದಿಸ್ ಬಿಲ್. ಏನು ಮಾಡೋದು, ಫಸ್ಟು ಊಟ, ಆಮೇಲೆ 27 ನೆಕ್ಸ್ಟ್ ಏನೇ ಇದ್ರು ಫಸ್ಟ್ ಹೊಟ್ಟೆ ತುಂಬ್ದ್ರೇ ಓಡಾಡೋಕ್ಕಾಗೋದು. ಯು ಕ್ಯಾನ್ ಗಿವ್ 50 rupees. ಐ ಲವ್ ಫುಡ್. 50 baht. ಯು ಹ್ಯಾವ್ ಟು ರಿಟರ್ನ್ 50 baht. ಬಾತ್ ಕೇಸರಿ ಬಾತ್, ಚೌಚಾ ಬಾತ್. ಸೊ ನಿಜ ಹೇಳ್ತೀನಿ, ತಿನ್ನೋಕ್ಕಾಗಿಲ್ಲ ಜಾಸ್ತಿ. ಏನು ಮಾಡೋದು ಹೇಳ್ರಿ? ಸಾಯಂಕಾಲ ತಿನ್ಬಿಟ್ಟು ಇವಾಗ ಇದು ಮಾಡೋಕ್ಕಾಗುತ್ತಾ? ಸೊ ಇವಾಗ ಇವನು ನನ್ನ ಡ್ರಾಪ್ ಮಾಡ್ತಾನೆ, ನಾನು ಸ್ಟ್ರೀಟ್ ಹೇಳಿದ್ದೀನಿ, ಆ ಸ್ಟ್ರೀಟ್ಗೆ ಹೋಗಿ ನಾನು ಮಾತ್ರ ಹೋಗೋದು. ಇವನು ಹೋಗ್ತಾ ಇರ್ತಾನೆ ಇವಾಗ ನನ್ನ ಬಿಟ್ಬಿಟ್ಟು. ನಾನು ಆಮೇಲೆ ಹೋಗ್ಬೇಕು ನಡ್ಕೊಂಡು 3 ಕಿಲೋಮೀಟ್ರ್. ಸೊ ಇಲ್ಲಿಗೆ ನನ್ನ ಪ್ರಕಾರ Day 3 ವ್ಲಾಗ್ ಕಂಪ್ಲೀಟ್ ಕ್ಲೋಸ್ ಮಾಡ್ತೀನಿ. ನಾವು ಎತ್ಕೊಂಡಿದ್ದು ಗಾಡಿ ಇಲ್ಲೇ. Day 3 ವ್ಲಾಗು ಫುಲ್ಲು ಕಂಪ್ಲೀಟು ಪಟಾಯ. ಇವತ್ತು ನೈಟು ಇರ್ತೀವಿ, ಬೆಳಗ್ಗೆ ಚೆಕ್ಔಟು 11 ಗಂಟೆಗೆ. ಇನ್ನೆಷ್ಟೇನಿದ್ರು ಇನ್ನು ನಾಳೆ Day 4. Day 3 ಫುಲ್ ಕಂಪ್ಲೀಟ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನು ಬೇಕೋ ಎಲ್ಲ ಮಾಡಿ. ಸುಮ್ಮನೆ ನಂತೂ ನೋಡಬೇಡಿ, ಒಂದು ಲೈಕೋ, ಒಂದು ಕಮೆಂಟೋ, ಒಂದು ಸಬ್ಸ್ಕ್ರೈಬೋ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಈ ನಾನೆಷ್ಟು ಇವಾಗ ಸ್ಟ್ರೀಟ್ ಎಲ್ಲ ಇವಾಗ ಇದ್ರೆ ಈ ವ್ಲಾಗಲ್ಲ, ಸಪ್ರೇಟೇ ವ್ಲಾಗ್ ಅದು ಹಾಕಿರ್ತೀನಿ, ಅದನ್ನು ನೋಡಿ. ಇವನು ಬರಲ್ಲ ಅಂತ, ಇವನು ಗುಡ್ ನನ್ನ ಮಗನು. ಫಸ್ಟ್ ಡೇ ಒಂದಿನ ಬಂದ, ನೆನ್ನೆನೂ ಬಂದಿಲ್ಲ, ಇವತ್ತು ಬರಲ್ಲ. ಹೋಗಿ ಮಲ್ಕೊತಾನೆ, ಏನಕ್ಕೆ ವೇಸ್ಟ್ ಸುಮ್ಮನೆ. ನಮ್ಮ ವ್ಲಾಗರ್ಸ್ ನೋಡಿ ಎಷ್ಟು ಕಷ್ಟ, ವ್ಲಾಗ್ ಮಾಡಬೇಕು ಇವೆಲ್ಲ ಇರ್ತವೆ. ವ್ಲಾಗರ್ ಆದರೆ ಸುಮ್ಮನೆ ವ್ಲಾಗರ್ ಆಗೋಕ್ಕಾಗಲ್ಲ. ಏನೇನೋ ಕಷ್ಟಗಳಿರುತ್ತೆ, ನಮ್ಮದೇ ಆದ ಕಷ್ಟಗಳು. ವ್ಲಾಗ್ ಮಾಡಬೇಕು, ಅಲ್ಲಿ ಹೆಂಗಿತ್ತು ತೋರಿಸ್ಬೇಕು, ಇಲ್ಲಿ ಹೆಂಗಿತ್ತು ತೋರಿಸ್ಬೇಕು. ನಾನು ನೋಡಿ ಯಾವಾಗಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ತಿರ್ಗಾ ಕೊಯ್ತಾನೆ ಇದ್ದೀನಿ ನೋಡಿ. ನನ್ನ ಇವಾಗ ಇಲ್ಲಿ ಸ್ವೀಟ್ ಹತ್ರ ಬಿಡ್ತಾ ಇದ್ದಾನೆ ನೋಡಿ, ಇವನ್ನ ಕಳಿಸ್ಕೊಡ್ತಾ ಇದ್ದೆ. ಇನ್ನೋವನು ಅವನು ಯಾರೋ ಒಂದು. ಹೋಗಪ್ಪ ರಾಜು, ಹೋಗ್ಬಿಟ್ಟು ಬಾ, ಟಾಟಾ.